ತಮಿಳಿನಲ್ಲಿ ಹೇಗಾದರೂ ಮಾಡಿ ಖಾತೆ ತೆರಿಬೇಕು, ಸ್ವಲ್ಪ ಮ್ಯಾಜಿಕ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತು. ನರೇಂದ್ರ ಮೋದಿಯವರ ಒಂದು ಭಾಷಣವನ್ನು ನೋಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಬಿಹಾರ ಆಮೇಲೆ ಪಶ್ಚಿಮ ಬಂಗಾಳ ಈ ರೀತಿಯ ನಾವು ಟಚ್ ಮಾಡದಂತಹ ರಾಜ್ಯಗಳನ್ನು ನಾವು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದ್ದೀವಿ, ಈವನ್ ಒರಿಸ್ಸಾ. ಸೊ ಈಗ ತಮಿಳ್ನಾಡು ಮಾತ್ರ ಅವ್ರು ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರಿ. ಅಣ್ಣಾಮಲೈ ಅನ್ನೋ ಒಂದು ಫೈರ್ ಬ್ರ್ಯಾಂಡ್ ಇತ್ತು, ಅವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರಿ ಬಿ ಜೆ ಪಿಯವರು. ಏನಕ್ಕೂ ಬೇಡ ಅನ್ನೋ ರೀತಿಯಾಗಿ ಆಗಿಬಿಡ್ತು. ಸೊ ಇದೆಲ್ಲವನ್ನು ನೋಡಿ ಬಿ ಜೆ ಪಿ ಮತದಾರನೇ ಬಿ ಜೆ ಪಿಗೆ ಓಟ್ ಹಾಕೋಕ್ಕೆ ಇಷ್ಟಪಡಲಿಲ್ಲ ಅನ್ನೋ ಒಂದು ರಿವ್ಯೂಸ್ ಬರ್ತಾಯಿತ್ತು. ಏನು ಹೇಳ್ತೀರಾ? ಅಲ್ಲ, ಅದೆಲ್ಲ ಆ ಥರ ಏನಿಲ್ಲ. ಅಣ್ಣಾಮಲೈಗೆ ಸೈಡ್ ಲೈನ್ ಏನು ಮಾಡಲಿಲ್ಲ. ಅವ್ರಿಗೆ ಉತ್ತಮವಾದ ಒಂದು ಅವಕಾಶಗಳು ಮುಂದೆ ಇದ್ದಾವೆ. ಅವ್ರೇನು ಪಕ್ಷ ಬಿಟ್ಟು ಹೋಗಲಿಲ್ಲ, ಹಂಗಂತ ಎಲ್ಲೂ ಅವ್ರು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಎಲ್ಲ ಬಿಡೋಕೆ ರೆಡಿ ಆಗಿದ್ರು. ಅಲ್ಲ, ಸಾಕಷ್ಟು ಸರ್ಕಸ್ ಮಾಡಿ ಉಳಿಸ್ಕೊಂಡ್ರಿ ಅನ್ನೋ ಒಂದು ಲೆಕ್ಕಾಚಾರ. ಸ್ವತಃ ನಮ್ಮ ಬಿ ಎಲ್ ಸಂತೋಷ್ ಅವರಿಗೆ ಹೋಗಿ ಅವ್ರು ಮೀಟ್ ಆಗಿದ್ರು. ಸೊ ವೆಯ್ಟ್ ಮಾಡಪ್ಪ ಅಂತ ಕನ್ವಿನ್ಸ್ ಮಾಡಿದ್ರು, ಈಗ ಉಳ್ಕೊಂಡ್ರು ಅಂತ. ಸಹಜವಾಗಿ ರಾಜ್ಯಾಧ್ಯಕ್ಷ ಸ್ಥಾನ ತೆಗೆದ್ರಿ, ಸೀಟು ಕೊಡ್ಲಿಲ್ಲ ಪಾಪ ಅವ್ರಿಗೆ, ಅಣ್ಣಾಮಲೈಗೆ.